ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಇವತ್ತಿನ ತಿಂಡಿಗೆ ಪಲಾವ್ ಮಾಡಿದ್ದೆ. ಯಾವ ರೀತಿ ಮಾಡಿದ್ದೆ ಅನ್ನೋ ತೋರಿಸ್ತೀನಿ ಬನ್ನಿ. ಇವತ್ತಿನ ತಿಂಡಿ ಪಲಾವ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಮಸಾಲೆ ಎಲ್ಲ ಏನೂ ಆಡ್ ಮಾಡಲ್ಲ ನಾನು, ಚಕ್ಕೆ ಲವಂಗ ಆ ಥರದ್ದೆಲ್ಲ ಏನೂ ಹಾಕಲ್ಲ. ಹಾಗೆ ಸಿಂಪಲ್ಲಾಗಿ ಮಾಡ್ತೀನಿ. ಇದ್ರ ರೆಸಿಪಿ ಏನಾದರೂ ಬೇಕಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಾನು ಮಾಡೋ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋಗೆ ಯಾಕೋ ವ್ಯೂಸೇ ಬರ್ತಾ ಇಲ್ಲ. ದಯವಿಟ್ಟು ವಿಡಿಯೋಗಳನ್ನ ನೋಡಿ. ಅದು ಇನ್ನೂ ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನೀವು ನಿಮಗೆ ತಿಳಿಸೋ ಅಂಥ ಪರ್ಮಿಷನ್ ಇದೆ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ. ನೀವು ವ್ಯೂಸ್ ಕೊಟ್ಟರೆ ತಾನೇ ನನಗೂ ಮುಂದೆ ವಿಡಿಯೋಗಳನ್ನ ಮಾಡಬೇಕು ಅನ್ನೋ ಉತ್ಸಾಹ ಬರೋದು. ದಯವಿಟ್ಟು ವಿಡಿಯೋನ ನೋಡಿ, ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅವ್ರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೆ ವಿಡಿಯೋ ಇಷ್ಟ ಆಗಿ ಅವ್ರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೀವುಗಳು ವ್ಯೂಸ್ ಕೊಟ್ಟರೆ ನನಗೆ ಇನ್ನೂ ಮಾಡಬೇಕು ಅನ್ನೋ ಉತ್ಸಾಹ ಜಾಸ್ತಿ ಆಗುತ್ತೆ. ನೀವು ನೋಡ್ದಲೇ ಸ್ವೈಪ್ ಮಾಡಿಬಿಟ್ರೆ ವಿಡಿಯೋಗಳನ್ನ ನಮ್ಮಂಥ ವಿಡಿಯೋ ಮಾಡೋರು ಸಪೋರ್ಟ್ ಸಿಗದೆ ನಾವು ಹೇಗೆ ಮಾಡೋಕ್ಕಾಗುತ್ತೆ ವಿಡಿಯೋನ? ದಯವಿಟ್ಟು ವ್ಯೂಸ್ ಕೊಡಿ, ದಯವಿಟ್ಟು ವಿಡಿಯೋಗಳನ್ನ ನೋಡಿ, ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಓಕೆ, ಈಗ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ನಾನು ಮತ್ತು ನನ್ನ ನೈಬರ್ಸು ಎಲ್ಲ ಇಲ್ಲೇ ನಮ್ಮ ಮನೆ ಹತ್ರದಲ್ಲೇ ಒಂದು ಮಹದೇಶ್ವರ ದೇವಸ್ಥಾನ ಇದೆ. ಹಾಗಾಗಿ ಅಲ್ಲಿಗೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡಲಿಕ್ಕಾದರೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಕಡೆ ಕಾರ್ತಿಕ ಬೇರೆ ಸಿಕ್ಕಾಪಟ್ಟೆ ಜನ ಇದ್ರು ಗೈಸ್. ವಿಡಿಯೋ ಮಾಡೋಕ್ಕೂ ಸರಿ ಹೋಗ್ತಿರ್ಲಿಲ್ಲ. ಅದರಲ್ಲೂ ಹೆಂಗೋ ಸಿಂಪಲ್ಲಾಗಿ ವಿಡಿಯೋ ಮಾಡಿಕೊಂಡೆ. ನಾವು ಬಂದಿದ್ದು ಲೇಟ್ ಆಗಿತ್ತು, ಪೂಜೆ ಆಗೋಗಿರ್ತೇನೋ ಅಂದ್ಕೊಂಡಿದ್ವಿ. ನಾವು ಬಂದ ಮೇಲೆ ಪೂಜೆ ಆಗಿದ್ದು. ಇನ್ನೂ ಅವರು ಕರ್ಟನ್ ತೆಗ್ದಿರಲಿಲ್ಲ, ಅಲಂಕಾರ ಎಲ್ಲ ಮುಗಿಸಿ ಹೋದ್ಮೇಲೆ ಪೂಜೆ ಆಗಿದ್ದು. ಹಾಗೆ ಮಂಗಳಾರತಿ ತೊಗೊಂಡು ಅಲ್ಲೇ ಮಹದೇಶ್ವರಂದು ಸಿಂಪಲ್ಲಾಗಿ ಕ್ಲಿಪ್ಗಳು ಸಿಕ್ತು. ಇದು ಗಣಪತಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಪ್ರಸಾದನೂ ಸಿಕ್ತು ನಮ್ಮ ಅದೃಷ್ಟಕ್ಕೆ. ಏನು ಬಿಡ ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಮುಗೀತು, ಪ್ರಸಾದನೂ ಕೊಟ್ಟರು. ತಿಂದ್ಬಿಟ್ಟು ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇವ್ರು ನಮ್ಮ ಫ್ರೆಂಡು, ಇವ್ರ ಹೆಸ್ರು ಕನಕ ಅಂತ. ಹಾಗೆ ಅಲ್ಲಿಂದ ಬರಬೇಕಾದ್ರೆ ಇದು ಕಾಣಿಸ್ತು, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಂಗಾಗಿ ಇದೊಂದು ಕ್ಲಿಪ್ ಮಾಡಿಕೊಂಡೆ. ನಾನು ದೇವಸ್ಥಾನದಿಂದ ಬತ್ತಿದ್ದಂಗೆ ನಮ್ಮ ಅಪ್ಪಾಜಿನೂ ನಮ್ಮ ಸೋದರ ಮಾವನೂ ಬಂದಿದ್ದರು. ನಮ್ಮ ಸೋದರ ಮಾವನ ಮಗನ ಮದುವೆ ಇದೆ, ಕಾರ್ಡ್ ಕೊಡೋಕ್ಕೆ ಬಂದಿದ್ದರು. ಇವ್ರು ನಮ್ಮ ಅಪ್ಪಾಜಿ, ಆಕೆ ಕೂತಿರೋರು ನಮ್ಮ ಸೋದರ ಮಾವ. ಓಕೆ ಫ್ರೆಂಡ್ಸ್, ದೇವಸ್ಥಾನ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಸ್ವಲ್ಪ ಬ್ಲೌಸೆಲ್ಲನೂ ಆಲ್ಟ್ರೇಟ್ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಬ್ಲೌಸ್ ಹೊಲಿಯೋಕ್ಕೆ ಕೊಡೋಕೆ ಹೋಗ್ತಾಯಿದ್ದೀನಿ. ಬ್ಲೌಸ್ ಆಲ್ಟ್ರೇಷನ್ ಮಾಡೋಕ್ಕೆ ಕೊಡೋಕೆ ಹೋಗ್ತಾಯಿದ್ದೀನಿ. ಯಾರ ಮನೆಗೆ ಹೋಗ್ತೀನಿ ಏನೂ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವರೇ ಫ್ರೆಂಡ್ಸ್ ಹೊಲಿಯೋದು. ನಾನು ಆಲ್ಮೋಸ್ಟ್ ನನ್ನ ಬ್ಲೌಸೆಲ್ಲ ಇವ್ರ ಹತ್ರನೇ ಹೊಲಿಸೋದು. ಅಂಗಡಿ ಏನಿಲ್ಲ, ಸಿಂಪಲ್ಲಾಗಿ ಅವ್ರ ಮನೆಯಲ್ಲೇ ಹೊಲಿತಾರೆ. ನನಗೆ ಅಡ್ಜಸ್ಟ್ ಆಗಿದೆ, ಹಂಗಾಗಿ ನಾನು ಇಲ್ಲೇ ಕೊಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಎಲ್ಲರೂ ಎಂಕರೇಜ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳಿನ ವಿಡಿಯೋಲಿ ಸಿಗೋಣ. ಸ್ಟೇ ಟ್ಯೂನ್. ಬಾಯ್.